ಮತ್ತೊಮ್ಮೆ ಪಕ್ಷವನ್ನ ಅಧಿಕಾರಕ್ಕೆ ತರೋದೇ ಮಾನದಂಡ ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಹ್ಯಾರಿಸ್ ಟಿಕೆಟ್ ತಾಂತ್ರಿಕ ಕಾರಣಕ್ಕೆ ಹೋಲ್ಡ್ ಆಗಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ತಾಂತ್ರಿಕ ಕಾರಣಕ್ಕೆ 6 ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಿಸಿಲ್ಲ. ಹ್ಯಾರಿಸ್ಗೆ ಕಾಂಗ್ರೆಸ್ ಟಿಕೆಟ್ ಲಭಿಸೋದು ಖಚಿತ ಅನ್ನುವಂತಹ ಮಾತನ್ನ ಕೂಡ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ 10 ಆಕಾಂಕ್ಷಿಗಳು ಇರ್ತಾರೆ, ಆದ್ರೆ ಅವರೆಲ್ಲರಿಗೂ ಕೂಡ ಟಿಕೆಟ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ. 16 ಜನ ಅರ್ಜಿಯನ್ನ ಹಾಕಿದ್ದರು. ಗೆಲ್ಲುವ ಆಧಾರದ ಮೇಲೆ ಸ್ಕ್ರೀನಿಂಗ್ ಕಮಿಟಿ ತೀರ್ಮಾನಿಸಿದೆ. ಅತೃಪ್ತರ ಮನವೊಲಿಸೋದಕ್ಕೆ 4 ಟೀಮ್ಗಳನ್ನ ಮಾಡಲಾಗುತ್ತೆ ಅಂತಲೂ ಕೂಡ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೆಲ್ಲೋದಕ್ಕೆ ಏನ್ ದಂಡ, ಯಾವ ಆಧಾರದ ಮೇಲೆ ಟಿಕೆಟ್ ಅನ್ನು ಒಂದಷ್ಟು ಮಂದಿ ಕೊಟ್ಟಿದ್ದೀರಾ ಅನ್ನುವಂಥದ್ದೆಲ್ಲ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗಿತ್ತು. ಅದು ಅಶೋಕ್ ಕೇಣಿಯಿಂದ ಹಿಡಿದು ಒಂದಷ್ಟು ಮಂದಿಗೆ ಯಾವ ನೈತಿಕತೆ ಇದೆ ನಿಮಗೆ ಬೇರೆಯವ್ರ ಮೇಲೆ ಮಾತಾಡೋದಕ್ಕೆ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದಷ್ಟು ಟೀಕೆಗಳೆಲ್ಲ ವ್ಯಕ್ತವಾಗಿತ್ತು. ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಗೆಲ್ಲುವುದೊಂದೇ ಮಾನದಂಡ, ಗೆಲ್ಲೋದ ಮಾನದಂಡದ ಮೇಲೆನೆ ಎಲ್ರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿರೋದು ಅಂತ ಹೇಳ್ಕೊಂಡ್ಬಿಟ್ಟು ಅಲ್ಲಿ ಪಿ.ಟಿ. ಪರಮೇಶ್ವರ್ ನಾಯ್ಕ್ ಸೇರಿದಂತೆ ಬಹಳಷ್ಟು ಮಂದಿ ಎಲ್ಲ ಬಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸನ್ಮಾನಿಸ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಟಿಕೆಟ್ ಸಿಕ್ಕಂತವರೆಲ್ಲರೂ ಕೂಡ ಬಂದಿದ್ದಾರೆ, ಬಂದು ಪರಮೇಶ್ವರ್ ಅವರಿಗೆ ಧನ್ಯವಾದ ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವರೆಲ್ಲ ಸನ್ಮಾನ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇದೆಲ್ಲವನ್ನು ಹೊರತುಪಡಿಸಿ ಹ್ಯಾರಿಸ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕತೆ ಅನ್ನುವಂಥದ್ದಿತ್ತಲ್ಲ, ಹ್ಯಾರಿಸ್ ಅವರಿಗೆ ಸಂಬಂಧಪಟ್ಟಂತೆ ಟಿಕೆಟ್ ಸಿಗುತ್ತೆ, ಆದರೆ ಸ್ವಲ್ಪ ದಿನಗಳ ನಂತರದಲ್ಲಿ ಮತ್ತೆ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬರ್ರಿ ನಂಬರ್ ಕರೀಲ್ಲ, ಎಲ್ಲಿದ್ದಾರೆ ಒಂದೇನಾ? ಒಳ್ಳೇದಾಯ್ತು. ಅದೇ ಸಿಕ್ಕಿದ್ರಲ್ಲ, ಇಲ್ಲೇ ಇದ್ರು. ಪಿ.ಟಿ. ಪರಮೇಶ್ವರ್ ನಾಯ್ಕ್ ಸೇರಿದಂತೆ ಬಹಳಷ್ಟು ಮಂದಿ ಎಲ್ಲ ಬಂದಿದ್ದಾರೆ. ಅವರಿಗೂ ಸನ್ಮಾನ ಮಾಡ್ತಿದ್ದಾರೆ, ಅವರು ಸನ್ಮಾನ ಮಾಡ್ತಾ ಇದ್ದಾರೆ, ಅವರಿಗೂ ಸನ್ಮಾನ ಮಾಡಿಸ್ಕೊಳ್ತಿದ್ದಾರೆ, ಅವರು ಕೂಡ ಸನ್ಮಾನ ಮಾಡ್ತಿದ್ದಾರೆ. ಕಾರಣಾಂತರ ಖುಷಿಲಿದ್ದಾರೆ ಟಿಕೆಟ್ ಸಿಕ್ಕಂತ ಕಾರಣದಿಂದಾಗಿ. ಅವರು ಕೂಡ ಪಿ.ಟಿ. ಪರಮೇಶ್ವರ್ ನಾಯ್ಕ್ ಅವರು ವಿಚಾರವಾಗಿ ನೋಡೋದಾದ್ರೆ ಒಂದು ಹಂತದಲ್ಲಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದೇ ಬಹಳ ಪ್ರಶ್ನೆ ಆಗಿತ್ತು. ಹಿಂದೆ ಕಾರ್ಮಿಕ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಕೇಳಿಬಂದು ಆ ನಂತರದಲ್ಲಿ ಸಚಿವ ಸ್ಥಾನವನ್ನು ಕೂಡ ತ್ಯಜಿಸಬೇಕಾಯಿತು. ಆ ನಂತರದಲ್ಲೂ ಕೂಡ ಟಿಕೆಟ್ ಅಂತೂ ಪಡೆದುಕೊಂಡಿದ್ದಾರೆ. ಇದೀಗ ಟಿಕೆಟ್ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳುವಂತ ಸಂದರ್ಭ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಮುಂದೆನೆ ಬಹುಶಃ ಬಂದಿದ್ರು ಅಂತ ಕಾಣಿಸುತ್ತೆ. ಇನ್ನು ಈ ಸಂದರ್ಭದಲ್ಲಿ ಸನ್ಮಾನ ಮಾಡೆಲ್ಲ ಕಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ 16 ಜನ ಆಕಾಂಕ್ಷಿಗಳಿರ್ತಾರೆ. ಕೆಲವು ಏನು ಶಾಸಕರಿದ್ದಾರೆ ಅಲ್ಲಿ ಕೂಡ ಸುಮಾರು ಕ್ಷೇತ್ರಗಳಲ್ಲಿ ನಾವು ಅರ್ಜಿಗಳನ್ನು ಹಾಕಿದ್ದೇವೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಸ್ಪರ್ಧೆ ಮಾಡಬೇಕು ಅಂತೇಳಿ ಅವರು ಇಷ್ಟಪಟ್ಟಂಥದ್ದು. ನಾವು ಅದನ್ನೆಲ್ಲ ಸ್ಕ್ರೂಟಿನೈಸ್ ಮಾಡಿ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಜಿಲ್ಲೆ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ ಎಲ್ಲವನ್ನು ಕೂಡ ಸಂಗ್ರಹಣೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮಾಹಿತಿಗಳನ್ನು ತಗೊಂಡು ನಾವು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮುಂದೆ, ಸ್ಕ್ರೀನಿಂಗ್ ಕಮಿಟಿ ಮುಂದೆ ಇಟ್ಟಿದ್ದೀವಿ. ಅವರು ಇನ್ ದೇರ್ ಜಡ್ಜ್ಮೆಂಟ್, ಇನ್ ದೇರ್ ವಿಸ್ಡಮ್ ದೇ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಕ್ಯಾಂಡಿಡೇಟ್ಸ್. ನಮಗೆ ಮಾನದಂಡ ಏನು ಅಂತ ಹೇಳಿದರೆ, ಈ ಬಾರಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅದಕ್ಕಾಗಿ ನಾವು ಯಾವುದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಅವರು ಗೆದ್ದಿದ್ದಾರೆ ಅನ್ನೋದನ್ನು ಮಾನದಂಡವಾಗಿ ಇಟ್ಕೊಳ್ಬೇಕು ಅಂಥೇಳಿ ನಮಗೆ ಸೂಚನೆ ಕೊಟ್ಟಿದ್ವಿ. ಅದೇ ರೀತಿ ಈಗ ಆಯ್ಕೆ ಮಾಡಿದ್ದೀವಿ. ಸ್ವಾಭಾವಿಕವಾಗಿ ಕೆಲವರಿಗೆ ನಿರಾಶೆ ಆಗಿರುತ್ತೆ, ಅವರು ಕೂಡ ಮತ್ತೆ ಇನ್ನೊಂದು 5 ವರ್ಷ ಕಾಯಬೇಕಲ್ಲ ಅನ್ನೋ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಅಂಥವರಿಗೆ ಪ್ರತಿಭಟನೆ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಇದೆಲ್ಲ ಇದ್ದೇ ಇರುತ್ತೆ. ಆದರೆ ನಾವು ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡೇ ಮುಂದೆ ಹೋಗಬೇಕು. ಯಾರಿಗೆ ಒಂದು ವೇಳೆ ಅಭ್ಯರ್ಥಿ 4 ಜನ ಇದ್ದರೆ ಒಬ್ಬರಿಗೆ ನಾವು ಟಿಕೆಟ್ ಕೊಡೋದಕ್ಕೆ ಸಾಧ್ಯ. ಇನ್ನು 3 ಜನ ವಿರುದ್ಧ ಆಗ್ತಕ್ಕಂಥದ್ದು ಅಥವಾ ಮನಸ್ಸಿಗೆ ಬೇಜಾರು ಮಾಡೋದು, ಅವ್ರನ್ನ ಮನವೊಲಿಸಿ ನಾವು
ಅವರಿಗೆ ಅಭ್ಯರ್ಥಿಗೆ ಸಹಾಯ ಮಾಡಿ ಅಂತೇಳಿ ನಾವು ಅದಕ್ಕಾಗೇ ಒಂದು 4 ಟೀಮ್ ಮಾಡ್ತೇವೆ, ಮಾಡಿ ಅವರಿಗೆ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಇಲ್ಲ 6 ಕ್ಷೇತ್ರದ್ದು ಘೋಷಣೆ ಅದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಹೋಲ್ಡ್ ಮಾಡಿದ್ದಾರೆ, ಅದು ಇವತ್ತು ನಾಳೆ ಮಾಡ್ತಾರೆ. ಅದರದ್ದೇನು ತೊಂದರೆ ಅದರ ಟೆಕ್ನಿಕಲ್ ಗ್ರೌಂಡ್ಸ್ ಅಷ್ಟೇ, ಬೇರೆ ಏನಿಲ್ಲ. ಅವ್ರದ್ದು ಕ್ಲಿಯರ್ ಆಗಿದೆ, ಕ್ಲಿಯರ್ ಮಾಡಿದ್ದಾರೆ, ಬಟ್ ಅದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಹೋಲ್ಡ್ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂತಹ ಮಾತು, 6 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ಹೋಲ್ಡ್ ಮಾಡಲಾಗಿದೆ. ಅಲ್ಲೂ ಕೂಡ ನಂತರದ ಹಂತದಲ್ಲಿ ಘೋಷಣೆ ಮಾಡ್ತೀವಿ ಅಭ್ಯರ್ಥಿ ಯಾರು ಅನ್ನುವಂಥದ್ದು. ಅದರ ಜೊತೆಗೆ ಈಗೇನು ಮುನಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ 4 ಟೀಮ್ಗಳನ್ನ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಕೂಡ. ನಾವು ಪ್ರತಿನಿಧಿ ಜಗದೀಶ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪರಮೇಶ್ವರ್ ಅವರ ನಿವಾಸದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಬಹಳ ಜನ ಬರ್ತಾ ಇದ್ರು ಅಂತ ಕಾಣಿಸುತ್ತೆ ಅಲ್ವಾ? ಬೆಳಗ್ಗೆಯಿಂದ ಟಿಕೆಟ್ ಸಿಕ್ಕಂತವ್ರೆಲ್ಲರೂ ಕೂಡ ಒಂದು ಅಭಿನಂದನೆ ಸಲ್ಲಿಸುವಂತ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಹೇಗಿತ್ತು ಅವ್ರ ಮನೆ ಮುಂದೆ ಕಂಡು ಬರ್ತಾ ಇದ್ದಂತ ಸನ್ನಿವೇಶ? ಜೊತೆಗೆ 4 ಟೀಮ್ ಅಂತ ಏನು ಹೇಳಿದ್ದಾರೆ, ಅದ್ರ ಕತೆ ಏನು ಜಗದೀಶ್? ಹೇಗೆ ಅದೆಲ್ಲ ಕಾರ್ಯನಿರ್ವಹಿಸೋದು, ಈ ಅತೃಪ್ತರನ್ನೆಲ್ಲ ಮನವೊಲಿಸುವಂತ ಕಾರ್ಯ ಹೇಗೆ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅಂತ ಗುಟ್ಬಿಟ್ಟು ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು? ಮಾಲ್ತೇಶ್, ಈಗಾಗಲೇ ಏನಂತಂದ್ರೆ ಟಿಕೆಟ್ ಫೈನಲ್ ಆಗಿರುವಂಥದ್ದು. ಎಲ್ಲ ಶಾಸಕರು ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ ಅವರೆಲ್ಲರೂ ಸಹಿತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು CM ಸಿದ್ದರಾಮಯ್ಯನವರ ಮನೆಗೆ ಬರ್ತಾ ಇದ್ದಾರೆ, ಬಂದು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಿದ್ದಾರೆ. ಅದ್ರ ಜೊತೆಗೆ ಹಾಲಿ ಶಾಸಕರಿರ್ತಕ್ಕಂತಹ 218 ಕ್ಷೇತ್ರಗಳಲ್ಲಿ ಟಿಕೆಟ್ ಅನೌನ್ಸ್ ಮಾಡಿರೋದ್ರಲ್ಲಿ 12 ಜನ ಟಿಕೆಟ್ ಆಕಾಂಕ್ಷಿಗಳಿಗೆ ಕೈ ತಪ್ಪಿರುವಂಥದ್ದು. ಯಾಕಂದ್ರೆ ಎಲ್ಲ ಹಾಲಿ ಶಾಸಕರಿಗೂ ಕೇವಲ ಅನಾರೋಗ್ಯದ ದೃಷ್ಟಿಯಿಂದ ಮಾತ್ರ ಏನಂದ್ರೆ ಅವರಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸಲಾಗುತ್ತೆ, ಅದನ್ನ ಬಿಟ್ಟರೆ ಬೇರೆ ಯಾರಿಗೂ ಟಿಕೆಟ್ ಕೈ ತಪ್ಪೋದಿಲ್ಲ ಅಂತ ಸಹಿತ ಹೇಳಲಾಗಿತ್ತು. ಆದ್ರೆ ಈಗ ಕೆಲವೊಂದು ಶಾಸಕರಿಗೆ ಕೇವಲ ಕೆಲವೊಂದು ಅರ್ಹತೆಗಳ ಆಧಾರದ ಮೇಲೆ ಏನಂದ್ರೆ ಟಿಕೆಟ್ ಕೈ ತಪ್ಪಿರುವಂಥದ್ದು, ಅದು ಸಹಿತ ಭಾರಿ ಗೊಂದಲ ಆಗಿದೆ. ಅದ್ರ ಜೊತೆಗೆ ಈಗ ಇನ್ನೂ 6 ಕ್ಷೇತ್ರಗಳಲ್ಲಿ ಟಿಕೆಟ್ ಅನೌನ್ಸ್ ಮಾಡಬೇಕಾಗಿದೆ. ಆದಷ್ಟು ಬೇಗ ಆ 6 ಕ್ಷೇತ್ರಗಳ ಬಗ್ಗೆ ಏನಂತಂದ್ರೆ ಟಿಕೆಟ್ ನಾವು ಅನೌನ್ಸ್ ಮಾಡ್ತೀವಿ. ಯಾಕಂದ್ರೆ ಕೆಲವೊಂದು ತಾಂತ್ರಿಕ ತೊಂದರೆಗಳಿಂದ ಮಾತ್ರ ಈ ಒಂದು 6 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ನೀಡಲಾಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ 6 ಕ್ಷೇತ್ರಗಳಲ್ಲಿ ಆದಷ್ಟು ಬೇಗ ಏನಂದ್ರೆ ಟಿಕೆಟ್ ನ ನೀಡ್ತೀವಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಹ್ಯಾರಿಸ್ ಅವರ ಟಿಕೆಟ್ ವಿಚಾರಕ್ಕೆ ಬರ್ತಾ ಹೋದ್ರೆ ನಾವು ಈಗಾಗಲೇ ಹ್ಯಾರಿಸ್ ಅವರ ವಿಚಾರದಲ್ಲೂ ಸಹಿತ ಕೆಲವೊಂದು ತಾಂತ್ರಿಕ ತೊಂದರೆಗಳಿದಾವೆ. ಇನ್ನು 2-3 ದಿವಸಗಳಲ್ಲಿ ಹ್ಯಾರಿಸ್ ಅವರ ಟಿಕೆಟ್ ಸಹಿತ ಅಂತಿಮವಾಗುತ್ತೆ ಅಂತ ಹೇಳುವ ಮುಖಾಂತರವಾಗಿ ಕೇವಲ ಬೆಂಗಳೂರಿನಲ್ಲಿ ಹ್ಯಾರಿಸ್ ಅವರ ಮಗನ ನೆಲಪಾಡು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪಟ್ಟಿಯಲ್ಲೇ ಏನಾದರೂ ಹ್ಯಾರಿಸ್ ಅವರಿಗೆ ಟಿಕೆಟ್ ಅನ್ನು ನೀಡಿದೆ ಆದ್ರೆ ಕಾಂಗ್ರೆಸ್ ಗೂಂಡಾವರ್ತನೆ ನೀಡುವಂತಹ ಮಕ್ಕಳ ಶಾಸಕರಿಗೂ ಸಹಿತ ಏನಂದ್ರೆ ಟಿಕೆಟ್ ನೀಡುತ್ತೆ ಅಂತ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಹಾಗಾಗಿ ಮೊದಲನೇ ಪಟ್ಟಿಯಲ್ಲಿ ಹ್ಯಾರಿಸ್ ಅವರ ಹೆಸರನ್ನ ಕೇಳದೇ 2ನೇ ಪಟ್ಟಿಯಲ್ಲಿ ಅವರನ್ನ ಹೆಸರನ್ನ ಹಾಕೋದ್ರ ಮುಖಾಂತರವಾಗಿ ಜನರಿಗೆ ಮಂಕುಬೂರ್ಚಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಬಹುದಾಗಿದೆ. ಅದ್ರ ಜೊತೆಗೆ ಈಗಾಗಲೇ ರಾಜ್ಯಾದ್ಯಂತ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿರೋದ್ರಿಂದ ಬಹಳಷ್ಟು ಕಡೆ ಏನು ಬಂಡಾಯದ ಬಾವುಟ ಇರ್ತಾ ಇದೆ. ಅಂತಹ ಬಂಡಾಯದ ಬಾವುಟ ಇರೋದಕ್ಕೆ ಶಮನ ಮಾಡೋದಕ್ಕೆ ಈಗ 4 ಕಂದಾಯ ವಿಭಾಗದ 4 ತಂಡಗಳನ್ನಾಗಿ ಏನೋ ರೆಡಿ ಮಾಡಲಾಗಿದೆ. ಆ ತಂಡಗಳ ಕೆಲಸ ಏನು ಅಂತಂದ್ರೆ ಬೆಳಗಾವಿ, ಗುಲ್ಬರ್ಗ, ಬೆಂಗಳೂರು ಮತ್ತು ಮೈಸೂರು ವಿಭಾಗದಲ್ಲಿ 4 ಕಡೆ ಹೋಗಿ ಅವರು ಒಂದು ತಂಡ ಏನಂದ್ರೆ ಯಾವ್ಯಾವ ಶಾಸಕರಿಗೆ ಯಾವ್ಯಾವ ಅಭ್ಯರ್ಥಿಗಳಿಗೆ ಒಂದು ಅಸಮಾಧಾನ ಆಗಿದೆ, ಅಸಮಾಧಾನ ಆಗಿರ್ತಕ್ಕಂತಹ ನಾಯಕರನ್ನ ಮನೆಗೆ ಕರ್ಕೊಂಡು ಅವರಿಗೆ ಮಾತುಕತೆಯನ್ನು ಆಡ್ತಾರೆ, ಮಾತುಕತೆ ಆಡಿ ಅವರಿಗೆ ಮನವೊಲಿಸ್ತಾರೆ. ಮನವೊಲಿಸಿದ ನಂತರಗಳಲ್ಲಿ ಅವರಿಗೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದಾಗ ಯಾವ ರೀತಿಯಾಗಿ ಅಧಿಕಾರ ಕೊಡ್ತೀವಿ ಅನ್ನೋ ಭರವಸೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಭರವಸೆಗಳನ್ನು ನೀಡುವ ಮುಖಾಂತರವಾಗಿ ಒಟ್ಟಿನಲ್ಲಿ ಅವರ ಒಂದು ಬಂಡಾಯವನ್ನ ಶಮನ ಮಾಡ್ತಾರೆ. ಅದಾದ ನಂತರ ಅವರು ಕಾಂಗ್ರೆಸ್ ಜೊತೆಯನ್ನು ಕೈ ಜೋಡಿಸಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಲ್ಲಿ ಯಶಸ್ವಿ ಆಗೋದಕ್ಕೆ ಎಲ್ಲಾ ರೀತಿಯ ಸ್ಟ್ರಾಟಜಿಗಳನ್ನ ಸಹಿತ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹೊಸ ಸ್ಟ್ರಾಟಜಿ 2018 ಮೊದಲನೇದಾಗಿ ಬಂದಿರುವಂತದ್ದು. ಈಗ ನಾವು ನೋಡಿರ್ತೀವಿ 2013 ಬಂಡಾಯ ಆದ್ರೂ ಸಹಿತ ಕೇವಲ ಪ್ರತಿಭಟನೆ ಆಗ್ತಿತ್ತು. ಪ್ರತಿಭಟನೆ ನಂತರ ದಿನಗಳಲ್ಲಿ ಅವ್ರ ಪಾಡಿಗೆ ಅವರು ಬಂಡಾಯ ಹೇಳ್ತಿದ್ರು ಅಥವಾ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ರು. ಆದ್ರೆ ಈ ಬಾರಿ ವಿಶೇಷವಾಗಿ ಏನಂದ್ರೆ 4 ತಂಡಗಳಾಗಿ ರಚನೆ ಮಾಡಿರುವಂತದ್ದು. ಆ 4 ತಂಡಗಳ ಕೆಲಸ ಏನು ಅಂತಂದ್ರೆ ಬಂಡಾಯ ಎದ್ದಿರುವಂತಹ ನಾಯಕರನ್ನ ಮನವೊಲಿಸೋದು ಮತ್ತೆ ಅವರನ್ನ ಮತ್ತೆ ಕಾಂಗ್ರೆಸ್ ಪಕ್ಷದತ್ತ ಸೆಳೆಯೋದೇ ಇವರ ಕೆಲಸ ಆಗಿರುತ್ತೆ. ಹಾಗಾಗಿ ಇದು ಒಂದು ಹೊಸ ಕಾಂಗ್ರೆಸ್ ಸ್ಟ್ರಾಟಜಿ ಆಗಿರೋದ್ರಿಂದ ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಯಾವ ರೀತಿಯಾಗಿ ಇದು ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹಿತ ಎಲ್ಲಾ ನಾಯಕರಲ್ಲಿ ಭಾರಿ ಕುತೂಹಲ ಮೂಡಿದೆ ಅಂತ ಹೇಳ್ಬೋದಾಗಿದೆ. ಮಾಲ್ತೇಶ್, ಧನ್ಯವಾದ ಜಗದೀಶ್.